ಹಾಸ್ಪಿಟ್ಲ್ ಸ್ಟಾಫು ಅವನ ಹೆಸರು ಗೊತ್ತಿಲ್ಲ ನಮಗೆ. ಅವನೆಲ್ಲ ಇದು ಬಾಡಿನ ಡಿಸ್ಕಸ್ ಮಾಡ್ತೀವಿ, ICU ಅಲ್ಲಿ ಇರೋಕ್ಕಾಗಲ್ಲ ಅಂತ ಹೇಳಿರ್ತಾರೆ. ಒಂದು ಲೆಟ್ರ್ ಬರ್ಕೊಡಿ, ICU ಇಂದ ಡಿಸ್ಚಾರ್ಜ್ ಮಾಡ್ತಾಯಿದ್ದೀವಿ, ಬೇರೆ ಡೆಡ್ ಹೌಸ್ಗೆ ಹಾಕ್ತೀವಿ ಅಂತ ಹೇಳಿದ್ರು ನರ್ಸ್ ಹೇಳಿದ್ದಕ್ಕೆ ನಾವು ಅರ್ಜಿ ಫಿಲ್ ಮಾಡ್ತಾಯಿದ್ವಿ. ಆ ಟೈಮಲ್ಲಿ ಇವನು ನಾನು ಇದೆಲ್ಲ ರೆಡಿ ಮಾಡ್ತೀನಿ ಅಂತ ಅವ್ರ ಕೈ ಕಾಲು ಕಟ್ಟಿದ್ರು. ಅವ್ರಿಗೆ ಕಿಡ್ನಿ, ಹಾರ್ಟು, ಲಿವರು ಎಲ್ಲ ಡ್ಯಾಮೇಜ್ ಇತ್ತು, ಆ ಸ್ಟೇಜಲ್ಲಿ ಇತ್ತು. ಆಗ ಅವ್ರಿಗೆ ಕೈ ಕಾಲು ಕಟ್ಟಿದ್ರಿಂದ ನಾನೇ ಬಿಡ್ತೀನಿ ಅಂತ ಹೇಳ್ದ. ನಾವು ಈ ಅರ್ಜಿನ ಡಿಸ್ಪ್ಯಾಚ್ ಅರ್ಜಿನ ನಾವು ಫಿಲ್ ಮಾಡ್ತಾ ಟೈಮಲ್ಲಿ ಸಿಸ್ಟ್ರು ಇವನು ಅಷ್ಟೊತ್ತಿಗೆ ನಾವು ಬಿಡ್ತೀನಿ ಅಂತ ಹೇಳಿ ಕೈ ಕಾಲು ಎಲ್ಲ ಬಿಚ್ಚಿಲ್ಲ. ಆವಾಗ ರಿಂಗ್ ಇತ್ತು, ಇದು ಡೆಡ್ ಹೌಸ್ ಇದರಿಂದ ICU ಇಂದ ತೆಗಿತೀವಿ ಅಂತ ಹೇಳಿದಾಗ ರಿಂಗ್ ಇತ್ತು. ನಮ್ಮ ಸಿಸ್ಟ್ರು ಅದನ್ನ ಟ್ರೈ ಮಾಡೋದು ತೆಗಿಯೋಕ್ಕೆ, ಕೈ ಕಾಲು ಕಟ್ಟಿದ್ರಿಂದ ರಿಂಗು ಬರಲಿಲ್ಲ. ಆಮೇಲೆ ನಾವಿಬ್ಬರು ಅಣ್ಣ ತಂಗಿ ಇಬ್ಬರು ನೋಡಿದ್ರಿಂದ ಆ ರಿಂಗ್ ಆಮೇಲೆ ಬಿಚ್ಕೊಳ್ಳೋಣ ಅಂತೇಳಿ ನಾವು ಅರ್ಜಿನ ಫಿಲ್ ಮಾಡೋಕ್ಕೆ ಹೋದ್ವಿ. ಆ ಟೈಮಲ್ಲಿ ಅದೇ ಸ್ಟಾಫಿಂದ ಬಂದು ನಾನು ಬಿಚ್ಕೊಡ್ತೀನಿ, ಏನು ಎದುರುಗಡೆ ಸರ್ ಬಾಡಿನ ಆಂಬುಲೆನ್ಸ್ಗೆ ಹಾಕ್ಕೊಡ್ತೀನಿ ಅಂತ ಹೇಳಿ ಅವನು ಬಿಚ್ಚಕ್ಕೆ ಹೋದ. ನಾವು ನಂಬಿಕೆ ಮೇಲೆ ಅದನ್ನು ನಾವು ಕಡೆ ತಲೆ ಹಾಕಲಿಲ್ಲ. ಆಮೇಲೆ ಅದು ಅವ್ನು ಬಿಚ್ಚಿದ ಅದೇ ದರ್ಶನದಲ್ಲಿ ಫುಲ್ ಬಾಡಿನ ಫೋಲ್ಡ್ ಮಾಡಿಬಿಟ್ಟು ಗಾಡೀಲಿ ಹಾಕಿ ಇದರಲ್ಲಿ ಡೆಡ್ ಹೌಸ್ಗೆ ಹಾಕಿದ್ವಿ. ಡೆಡ್ ಹೌಸಿಗೆ ಹಾಕಿದ್ಮೇಲೆ ಅದು ಡೆಡ್ ಹೌಸಲ್ಲಿ ಸ್ಟೋರೇಜ್ ಮಾಡಿದ್ವಿ ಬಾಡಿನ. ಈಗ ಅವರಿಬ್ಬರಲ್ಲಿ ಯಾರು ತಿದ್ದಿದ್ದಾರೆ ಅಂತ ಗೊತ್ತಿಲ್ಲ. ಅವರಿಬ್ಬರು ಇದು ತನಿಖೆ ಆಗಬೇಕು. ನಿಮ್ಮ ಹೆಸರೇನು? ಶಿವಪ್ರಸಾದ್ ಅಂತ ನಮ್ಮ ನಾದಿನಿ ಹಸ್ಬೆಂಡು. ಅವರು ಮೊನ್ನೆ ಇದು ಜಾಂಡೀಸ್ ಆಗಿರೋದ್ರಿಂದ ಜನರಲ್ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿತ್ತು. ಫುಲ್ ಸೀರಿಯಸ್ ಕೇಸು. ಅವ್ರನ್ನ ತಗೊಂಡಾಗ ICU ವಾರ್ಡಿಗೆ ಇಟ್ಟಿದ್ರು. ICUಲಿ ನಿನ್ನೆ ರಾತ್ರಿ ಡೆತ್ ಆಗಿತ್ತು. ಹಂಗಾಗಿ ನಮ್ಮ ನಾದಿನಿ ಒಬ್ಬರೇ ಇದ್ರು. ರಾತ್ರಿ 1 ಗಂಟೆ ರಾತ್ರಿಯಲ್ಲಿ ICU ಒಳಗೆ ಬಾಡಿ ಇಡೋಕ್ಕಾಗಲ್ಲ, ನೀವು ತಗೊಂಡು ಹೋಗ್ಬೇಕು ಅಂದ್ರೆ ಅವಾಗ ಅಷ್ಟೊತ್ತಿನಲ್ಲಿ ಎಲ್ಲಿ ತೆಗಿಯೋಕ್ಕಾಗುತ್ತೆ. ಅದಕ್ಕೆ ಡೆಡ್ ಹೌಸಿಗೆ ಹಾಕ್ತೀವಿ ಅಂತ. ಡೆಡ್ ಹೌಸಿಗೆ ಹಾಕ್ಬೇಕಾದ್ರೆ ನಮ್ಮ ಶಿವಪ್ರಸಾದ್ ಅನ್ನೋರ್ದು ಕೈಯಲ್ಲಿದ್ದ ರಿಂಗನ್ನ ಎಲ್ಲ ತಗೊಂಡಿದ್ದಾರೆ. ಯಾರು ಅಂತ ಕೇಳಿದರೆ ನಮಗೆ ಗೊತ್ತಿಲ್ಲ ಅಂತಾರೆ. ಅಲ್ಲಿರೋ CC ಕ್ಯಾಮ್ರಾ ಏನು ಮಾಡ್ತಾಯಿತ್ತು. ಆಮೇಲೆ ಅಲ್ಲಿರೋ ವಾಚ್ಮ್ಯಾನು, ಅಲ್ಲಿರೋ ಇವನು ಯಾರು ಡೆಡ್ ಹೌಸಿಂದು ಬಾಡಿಗೆ ಡಿಸ್ಪೋಸ್ ಮಾಡ್ತಾನಲ್ಲ ಅವನ ಮೇಲೆ ಅನುಮಾನ ಇದೆ. ದಯವಿಟ್ಟು ಇದು ತನಿಖೆ ನಡೆಸಬೇಕು ಅಂತ ನಾವು ಕೇಳ್ಕೊಡ್ತೀವಿ. ಆಮೇಲೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಒಂದು ಶಿಸ್ತು ಅನ್ನೋದಿಲ್ಲ, ಒಂದು ಜವಾಬ್ದಾರಿ ಇಲ್ಲ. ಅಲ್ಲಿ ಏನಾಗಿದೆ ಅಂದರೆ ಅವ್ರದ್ದೇ ಆದ ಆಡಳಿತ, ಅವ್ರದ್ದೇ ಇದಾಗಿದೆ, ಪೂರ ದಬ್ಬಾಳಿಕೆ. ಒಂದು ಬಡವರಿಗೆ ಒಂದು ನ್ಯಾಯ ಇಲ್ಲ. ಯಾಕೆಂದರೆ ಇವರು ಗೋಲ್ಡ್ ಮುಂದೆ ಬಿಚ್ಚಿರ್ಬೇಕಾದ್ರೆ ನಾಳೆ ದಿವಸ ಏನೇನು ಮಾಡ್ತಾರೆ ಅದನ್ನು ದಯವಿಟ್ಟು ನಮಗೆ ತನಿಖೆ ಮಾಡಿಕೊಡ್ಬೇಕು ಅಂತ ಪಬ್ಲಿಕ್ ಟಿವಿಗೆ ನಾವು ಬೇಡ್ಕೊಳ್ತೀವಿ.